ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳುವ ವಿಷಯ ಅಂತ ಅಂದರೆ, ನಿನ್ನೆ ನಾನು ಮನೆಗೆ ಹೋದ್ಮೇಲೆ ಅಮ್ಮ ಹೇಳಿದ್ರು, ನಿನಗೊಂದು ವಿಷಯ ಗೊತ್ತುಂಟ ಮಾರೆ ಅಂತ. ಇಲ್ಲ, ಎಂತ ಆಯ್ತು? ನಮ್ಮ ಭಾರತ ದೇಶ ಉಂಟಲ್ಲ, ನಮ್ಮ ಭಾರತ ದೇಶದಷ್ಟು ಒಂದು ಇಂಥ ಒಂದು ಸಿಸ್ಟಮ್ಯಾಟಿಕ್ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಅಂದ್ರೆ ಟ್ಯಾಲೆಂಟ್ ಇದ್ದವರು ಇರುವುದಿಲ್ಲ, ಟ್ಯಾಲೆಂಟ್ ಇಲ್ಲದವರು ಏನೇನೋ ಆಗ್ತಾರೆ, ಹೇಗೇಗೋ ಬೆಳಿತಾರೆ. ನಾನು ಹೇಳುದು ಎಂತ ಅಂದ್ರೆ, ಟ್ಯಾಲೆಂಟ್ಗೆ ಬೆಲೆ ಕೊಡ್ಬೇಕು. ಆದ್ರೆ ಇಲ್ಲಿ ಟ್ಯಾಲೆಂಟ್ಗೆ ಬೆಲೆವೇ ಇಲ್ಲದಾಗ ಇಲ್ಲಿ ಭಾರತ ದೇಶದಲ್ಲಿ. ಅಂದ್ರೆ ಅದು ಟ್ಯಾಲೆಂಟ್ಗೆ ಬೆಲೆ ಕೊಟ್ಟರು ಕೂಡ ಅದು ಬೆಲೆ ಉಳಿಸುವ ಅಂದ್ರೆ ಎಂತ ಆಯ್ತಂದ್ರೆ, ನಿನ್ನೆ ಅದು ನ್ಯೂಸ್ ನೋಡಿದ್ದೆ. ನ್ಯೂಸಲ್ಲಿ ಎಂತ ಆಯ್ತಂದ್ರೆ, ಒಬ್ಬ ಹುಡುಗ, ನಮ್ಮ ಬೆಳ್ತಂಗಡಿಯ ಹುಡುಗ ಅಂದ್ರೆ 9ನೇ ಕ್ಲಾಸ್ನವ. ಅವ ಎಂತ ಅಂದ್ರೆ, ಬೆಳಿಗ್ಗೆ ಬೇಗ ಒಂದು 5 ಗಂಟೆಗೆ ಒಂದು ದೇವಸ್ಥಾನ ಇತ್ತಂತೆ, ಮನೆ ಹತ್ತಿರ ದೇವಸ್ಥಾನ. ಅದಕ್ಕೆ ಹೋಗುದಂತೆ ಅವ. ಅಂದ್ರೆ ಬೆಳಿಗ್ಗೆ ಪೂಜೆ ಇರ್ತದಂತೆ, ಧನು ಪೂಜೆ ಅಂತ, ಬೆಳಿಗ್ಗೆ ಬೇಗ ಪೂಜೆ ಇರ್ತದಂತೆ 5 ಗಂಟೆಗೆ. ಹಾಗೆ ಇವ ಡೈಲಿ ಹೋಗ್ತಿದ್ದಂತೆ 5 ಗಂಟೆಗೆ. ಅವನೇ ಎದ್ದು, ಯಾರು ಸಹ ಎಬ್ಬಿಸೋದು ಕೂಡ ಇಲ್ಲ ಅಂತ. ಅವನೇ ಎದ್ದು, ಅವನೇ ಸ್ನಾನ ಮಾಡಿ ಮತ್ತೆ ಡ್ರೆಸ್ ಅಮ್ಮ ಇಟ್ಟಿರ್ತಾರಂತೆ. ಅಮ್ಮ ಅಂತ ಹೇಳಿದಂತೆ ಅವತ್ತು, ಡ್ರೆಸ್ ನನಗೆ ಇಟ್ಟಿಡಿ, ನಾನು ಹಾಕೊಂಡು ಹೋಗ್ತೇನೆ, ಸ್ನಾನ ಮಾಡಿ ಹಾಕೊಂಡು ಹೋಗ್ತೇನೆ ಅಂತ ಹೇಳಿದ್ದಂತೆ. ಹೊಸ ಡ್ರೆಸ್ ಕೂಡ ಅಂತೆ. ಹಾಗೆ ಹೋಗುವಾಗ ಹೋಗಿದ್ದು ಗೊತ್ತುಂಟಂತೆ ಅಮ್ಮನಿಗೆ, ಹೋಗಿದ್ದಾನಂತೆ. ಆದರೆ ಬಂದದ್ದು ಪತ್ತೆ ಇಲ್ಲ. ಅವ ಅಂತೆ ಕಾಲೇಜಲ್ಲಿ, ಶಾಲೆಯಲ್ಲಿ ಬೆಸ್ಟ್ ಹುಡುಗ, ಅಂದ್ರೆ ಒಂದು ಒಳ್ಳೆ ಟ್ಯಾಲೆಂಟ್ ಸೈನ್ಸ್ ಅಲ್ಲಿ. ಅಂದ್ರೆ ಅವನ ತಲೆ ಓಡಿದಷ್ಟು ಯಾರು ಸಹ ಓಡ್ಲಿಕ್ಕಿಲ್ಲ ಅಂತ ಹೇಳ್ತಾರಂತೆ ಅವನ್ ಸರ್. ಅಂದ್ರೆ ಅವ ತುಂಬಾ ಮಾಡೆಲ್ ಎಲ್ಲ ಮಾಡ್ತಿದ್ದ, ತುಂಬಾ ಕೆಲವೊಂದು ಇನ್ವೆನ್ಷನ್ ಎಲ್ಲ ಮಾಡಿದ್ದ. ಒಂದು ಇನ್ವೆನ್ಷನ್ ಮಾಡಿದ್ದಂತೆ, ನೀರಿನ ಅಡಿಯಿಂದ ಕಸ ಎಲ್ಲ ತೆಗೆಯುವಂಥದ್ದು, ಅದು ಮಾಡಿದ್ದಂತೆ. ಅದೆಲ್ಲ ಖರ್ಚೆಲ್ಲ ಸರ್ ನೋಡಿದ್ದಂತೆ. ಅವನಿಗೆ 15 ತಾರೀಕಿಗೆ ಹೈದ್ರಾಬಾದಿಗೆ ಹೋಗ್ಲಿಕ್ಕಿತ್ತಂತೆ. ಹೋಗ್ಲಿಕ್ಕಿತ್ತು. ಆಮೇಲೆ ಅವನು ಅವತ್ತು ಬೆಳಿಗ್ಗೆ ಅಂದ್ರೆ ಮರುದಿನ, ಅದು ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿದ್ದವ ಮತ್ತೆ ವಾಪಸ್ ಬರಲಿಲ್ಲ. ಅವನು ಮತ್ತೆ ಅವ್ರು ಹುಡುಕಿದ್ರಂತೆ, ತುಂಬ ಊರಿನವರೆಲ್ಲ ಹುಡುಕಿದ್ರಂತೆ, ತುಂಬ ಸಿಗ್ಲಿಲ್ಲ ಅಂತೆ. ಆಮೇಲೆ ಅದು ರಕ್ತದ ಕಲೆ ಸಿಕ್ಕಿದಂತೆ. ರಕ್ತದ ಕಲೆ ನೋಡುವಾಗ ಅದು ಕೆರೆಯಲ್ಲಿ ಇತ್ತಂತೆ. ಕೆರೆಗೆ ಹೋದದಂತೆ. ಮತ್ತೆ ಪೊಲೀಸ್ನವ್ರಿಗೆಲ್ಲ ಕಾಲ್ ಮಾಡಿ ಅವತ್ತೇ ಆಗವೇ ಬಂದು ಪೊಲೀಸ್ನವರು ಬಂದಾಗ ಅವನನ್ನು ತೆಗ್ದು ನೀರಿನ. ಅವನನ್ನು ಯಾರು ಕೊಂದದ್ದು, ಎಂತ ಆದದ್ದು ಎಂತ ಗೊತ್ತಿಲ್ಲ. ಒಂದು ತಲೆಯಲ್ಲಿ ಒಂದು, ಇಲ್ಲೊಂದು ಮತ್ತೆ ಇಲ್ಲೊಂದು ಹಿಂದುಗಡೆ ಗಾಯ ಉಂಟಂತೆ. ಅವನು ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನೋಡಿ ಅಂತೆ, ಟ್ಯಾಲೆಂಟ್ ಇದ್ದವರಿಗೆ ಬೆಲೆ ಇಲ್ಲ ಎಲ್ಲಿ ಹೋದ್ರು ಕೂಡ. ಟ್ಯಾಲೆಂಟ್ ಇಲ್ವಾ ಅವರೆಲ್ಲ ಇದ್ದಾರಲ್ಲ, ಕೆಲವು ಅಂಕುಡು ಅವರೆಲ್ಲ ಇದು ಶೋಗೆ ಹೋಗ್ತಾರೆ, ದೊಡ್ಡ ಶೋಗೆ ಹೋಗ್ತಾರೆ. ಅದು ಬೇಡಿ, ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರ. ಅದಕ್ಕೆ ನಾನು ಕೂಡ ಹೇಳುದು ಟ್ಯಾಲೆಂಟ್ಗೆ ಸಪೋರ್ಟ್ ಕೊಡಿ. ಟ್ಯಾಲೆಂಟ್ ಬಿಟ್ಟು ಬೇರೆ ಯಾವುದಕ್ಕೆ ಸಪೋರ್ಟ್ ಕೊಡಬೇಡಿ. ಒಬ್ಬನತ್ರ ಟ್ಯಾಲೆಂಟ್ ಇದೆ, ಅವನನ್ನು ಮೇಲೆ ತರಲಿಕ್ಕೆ ನೋಡಿ. ಮತ್ತೆ ಇವ ಪಾಪದವ, ಅವ ಬಡವ ಶ್ರೀಮಂತನು ಹಾಗೆ ಆಗ್ಲಿಕ್ಕಿಲ್ಲ. ಅಂದ್ರೆ ಟ್ಯಾಲೆಂಟ್ ಇದ್ದವನೇ ಬೆಳಿಬೇಕಲ್ಲದೆ, ಬೇರೆ ಎಂತ ಇಷ್ಟೆಲ್ಲ ಹೇಳಿದ್ದು. ಯಾರಿಗದು ಬೇಸರ ಆದರೆ ಸಾರಿ ಅಂತ ಹೇಳಿದ ತಪ್ಪಾದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.